ನಮ್ಮ ಜೊತೆಗೆ ರೋಣ ಶಾಸಕ GS ಪಾಟೀಲ್ ಅವರಿಗೆ ಶಾಸಕ ಸಚಿವ ಸ್ಥಾನ ಕೊಡಬೇಕಂತೇಳಿ ಈಗ ಗಜೇಂದ್ರಗಡ ಪಟ್ಟಣದಲ್ಲಿ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಈ ಮೂಲಕ ಸರ್ಕಾರಕ್ಕೆ ಮತ್ತು ಹೈಕಮಾಂಡ್ಗೆ ಒಂದು ರೀತಿ ಸಂದೇಶವನ್ನು ಸಾರೋದಕ್ಕೆ ಹೊರಟಿರುವಂಥದ್ದು. ಈ ನಡುವೆ ಸಂಗಪ್ಪ ಅನ್ನುವಂಥ ಒಬ್ಬ ಓರ್ವ ಅಭಿಮಾನಿ ಕೂಡ ಯತ್ನಿಸಿರುವಂಥದ್ದು. ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಯಾಕೆ ಯತ್ನಿಸಿದ್ರಿ? ಇದರಿಂದ ಏನು ಸಾಧಿಸಕ್ಕೆ ಹೊರಟಿದ್ರಿ ನೀವು? ಅಲ್ಲ ಸರ್, ಕೆಲಸ ಮಾಡ್ಯಾರ ಸಾಹೇಬ್ರ, ಹಾಗ ಅಲ್ರಿ ಅದ ಏನ್ರಿ? ಇಡೀ ನಮ್ಮ ತಾಲೂಕಿನಾಗ ಕೇಳ್ರಿ, ಯಾರನ್ನ ಕೇಳ್ರಿ, ನಿಮ್ಮ ಸಾಹೇಬ್ರ ಅಡ್ಡಿ ಇಲ್ಲಪ್ಪ ಅಂತಾರ್ರಿ. ಎಂತಿಂತಾರು ಕೊಡ್ತಾರ್ರಿ, ಸಣ್ಣವ್ರು ಕೊಡ್ತಾರ, ಇವ್ರಿಗೆ ಯಾಕೆ ಕೊಡಲ್ಲ ಯಜಮಾನ್ ಮಾಡಿಸೋರಿಗೆ? ಈಗ ಎಷ್ಟು ವರ್ಷದಿಂದ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ನೀವು ಎಷ್ಟು ವರ್ಷದಿಂದ ನೋಡ್ಕೊಂತ ಬರ್ತಾ ಇದ್ರಿ, ಯಾಕೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತೀರಿ? ನಾವು 40 ವರ್ಷ ಸಾಹೇಬ್ರ, ಅವ್ರೊಂದು ಯಾವ ಅಂದ್ರ 60 ವರ್ಷ ಆದ್ರಿ ಅವ್ರಿಗೆ ಏನ್ರಿ ದುಡಿಯಾಕೈತಿ. ನಾವು 40 ಆದ್ರಿ ಅವ್ರಿಂದ ಇರಾಕೈತಿ. ಒಟ್ಟ ಇಲ್ಲ ಅಲ್ರಿ, ಹಾಗೆ ಬರ್ತಾರೆ ಹುಡ್ರಿಗೈತಿ ಬರೋದೈತಿ, ಇದು ಮಾಡೋದೈತಿ. ಇಲ್ಲಿ ಕೆಲಸ ಬೇಕಾದ್ರೆ ಅಲ್ಲಿ ಮಟ್ಟ ಹೋಗ್ತೀವ್ರಿ, ಏನ್ರ ಅವ್ರಿಂದ ಸ್ಟ್ರೈಕ್ ಮಾಡಕಾತ ಯಾವ್ದಾರ ಅಲ್ಲಿ ಇಲ್ಲ ಅಲ್ರಿ, ಕೇರ ಮಾಡಲ್ಲ ಅವ್ರು. ಯಾಕೆ ಸಚಿವ ಸ್ಥಾನ ಅವ್ರಿಗೆ ಕೊಡವಲ್ರಿ ಅಂತೀರಿ? ಯಾರು ಅಡ್ಗಾಲ ಹಾಕತ್ತಾರ ಇದಕ್ಕೆ? ಅವ್ರು ಯಾರ ಅವ್ರಿಗೆ ಮ್ಯಾಗದ ಏನ್ ಗುರ್ತ್ರಿ ನಮ್ಗೆ? 80 ವರ್ಷ ಆತ್ರಿ ಈಗ ಅವ್ರು ವಯಸ್ಸು. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವ್ರಿಗೆ? ಅಂತರ್ಗೆ ಇಲ್ಲ ಅಂದ್ರೆ ನಮಗ್ ಮಿಕ್ಕೈತಿ ನೋಡ್ರಿ ಸರ. ನೀವು ಕೊಟ್ರ ಬೇಸ್ರಿ, ಇಲ್ಲ ಬರ್ಲಿ ಬೆಂಗ್ಳೂರಿಗೆ ಹೋಗ್ತೀನಿ ತೋರ. ಬೆಂಗಳೂರಿಗೆ ಹೋಗಿ ಏನ್ ಮಾಡ್ತೀರಿ? ಅಲ್ಲೇ ಇಬ್ಬರು ಮಾಡ್ಕೊಂಡು ಹಚ್ಕೊಂಡ್ ಬಂದ್ಬಿಡ್ತೀನಿ ಸಲ. ಅಲ್ಲ, ಈ ತರ ಸಾಯೋದ್ರಿಂದ ಏನು ಪ್ರಯೋಜನ ಐತಿ? ಅಲ್ಲ ಸಾಯಲ್ರಿ ಅಣ್ಣ, ಒಟ್ಟು ನಮ್ಮ ಸಾಹೇಬ್ರಿಗೆ ಇದಾಗ್ಕೊಂಡ್ರು ವಯಸ್ಸಿಗೆ ಅವ್ರು ಆಗಲ್ಲ. ಇವತ್ತಿನ ಇರಲ್ಲ ಅವ್ರು. ಏನೇನೆಲ್ಲ ಕೆಲಸ ಮಾಡಿದಾರೆ ಇಲ್ಲ? ಯಾವ ರೀತಿ? ಗುಡಿ ರೀ, ರೋಡು ಬೇಕಾದ್ ಕೇಳ್ರಿ ನೀವು. ಯಾರು ಬಡಬಗ್ಗರಿಗೆ ಸಹಾಯ, ಲಗ್ನ, ಮುಹೂರ್ತ ಅವು ಏನೇ ಹೇಳೋವಂತ ಗೆಲ್ಬಿಡ್ರಿ, ಆನವಣಿ ಮಾಡ್ತಾರೆ. ಪ್ರತಿ ಸಾರಿ ಅವ್ರು ಗೆದ್ದಾಗ 70,000 ಮತಗಳಿಂದ ಗೆಲ್ಕೊಂಡ್ ಬರ್ತಾರೆ. ಸಾಕಷ್ಟು ಸ್ಥಾನಮಾನಗಳು ಕೊಟ್ಟಿದಾರಲ್ಲ ಅವ್ರಿಗೆ. ಎಲ್ಲಿ ಕೊಟ್ರ ಸರ? ಯಾವ್ದು ಕೊಟ್ರ? ಯಾವ್ದ್ರ ಅವೆಲ್ಲ ಹೇಳ್ಬಿಡ್ರಿ. ಒಮ್ಮೆ ನಾಲ್ಕಿಲ್ಲಿ ಇವ್ರು ಸಚಿವ ಸ್ಥಾನ ಕೊಡ್ಲೇಬೇಕು ಬಿಡ್ರಿ ಸರ್. ಏನ್ರಿ ಕೊಡ್ಲಿಲ್ಲ ಏನ್ ಮಾಡ್ತೀರಿ? ಮತ್ತೆ ಹೇಳಿಲ್ಲ ಸರ್, ಆತ್ಮಹತ್ಯೆ ನಿಕ್ಕೇರಿ ಸಲ ನಮಗೆ ಮಿಕ್ಕೇತ್ರಿ. ಇದಿಷ್ಟು ಅಭಿಮಾನಿ ಸಂಗಪ್ಪ ಅವರ ಮಾತಾಗಿರುವಂಥದ್ದು. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡದೇ ಇದ್ರೆ ಬೆಂಗಳೂರು ಕೂಡ ಹೋಗ್ತೀನಿ, ಬೆಂಗಳೂರಲ್ಲಿ ಇದೇ ರೀತಿಯಾಗಿ ಪ್ರಯತ್ನ ಕೂಡ ಮಾಡ್ತೇನೆ, ಹೀಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು GS ಪಾಟೀಲ್ ಅವ್ರಿಗೆ. ಕೊಡದೇ ಇದ್ರೆ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ. ಜಿಲ್ಲಾಧ್ಯಕ್ಷರಿಗೆ ಸನ್ಮಾನ್ಯ ಶ್ರೀ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಮಾಡಲಾಗುವುದು. GS ಪಾಟೀಲ್ ಅವರಿಗೆ ಪಾಟೀಲ್ 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 ಮುಂದಿನ ದಿನಮಾನದಲ್ಲಿ ಸನ್ಮಾನ್ಯ ಶ್ರೀ GS ಪಾಟೀಲ್ ಅವರಿಗೆ ಇದಕ್ಕೆ ಬೃಹತ್ ಪ್ರತಿಭಟನೆ ಮಾಡಿ ಹೋರಾಟ ತಯಾರಾಗಿರ್ತೇವೆ. GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು.
JS ಪಾಟೀಲ್ ಅವರಿಗೆ ಪಾಟೀಲ್ ಅವರಿಗೆ ಪಾಟೀಲ್ ಅವರಿಗೆ